ಕಾಮನ್ ಆಗಿ ಜಂಕ್ ಫುಡ್ ಯಾವುದಂದರೆ ಯಾವುದರಲ್ಲಿ ಶುಗರ್ ಆಗಲಿ, ಸಾಲ್ಟ್ ಆಗಲಿ, ಫ್ಯಾಟ್ ಆಗಲಿ ಈ ಕಾಂಬಿನೇಷನ್ ಜಾಸ್ತಿ ಇರುತ್ತೋ, ಆಮೇಲೆ ತುಂಬ ಟೇಸ್ಟ್ ಆಗಿರುತ್ತೋ, ಒಂದು ವೇಳೆ ಫ್ರೈಡ್ ಮಾಡೋದಾಗಲಿ, ಇಲ್ಲಪ್ಪ ಅಂತಂದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳಾಗಲಿ, ಪ್ಯಾಕ್ಡ್ ಫುಡ್ಸ್ ಆಗಲಿ, ಹೈಲಿ ಪ್ರೊಸೆಸ್ಡ್ ಫುಡ್ ಆಗಲಿ, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಆಗಲಿ, ಈ ಥರದ್ದೆಲ್ಲ ಫುಡ್ಗಳು ಆಮೇಲೆ ಎಂಟಿ ಕ್ಯಾಲೋರೀಸ್ ಜಾಸ್ತಿ ಇರ್ತವೆ. ಅದರ ಜೊತೆಗೆ ಕ್ಯಾಲೋರೀಸೇ ಜಾಸ್ತಿ ಇರ್ತವೆ, ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಕಮ್ಮಿ ಇರ್ತವೆ. ಹಾಗಾಗಿ ಆಮೇಲೆ ಅವು ತೊಗೊಳೋದ್ರಿಂದ ನಮಗೆ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಆಮೇಲೆ ಒಬ್ಯಾಸಿಟಿ ಅನ್ನೋದು ತುಂಬ ಕಾಮನ್ ಆಗಿ ಬರುತ್ತೆ ಈ ಜಂಕ್ ಫುಡ್ ತಿನ್ನೋದ್ರಿಂದ. ಹಾಗಾಗಿ ಅವನು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಒಬ್ಯಾಸಿಟಿ ಏನಾಗುತ್ತಪ್ಪ ಅಂತಂದರೆ ಬುನಾದಿ ಥರ. ಹಾಗಾಗಿ ಬಿ ಪಿ, ಶುಗರ್ ಆಗಲಿ, ಥೈರಾಯ್ಡ್ ಆಗಲಿ, ಇಲ್ಲಪ್ಪ ಅಂತಂದರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಎಲ್ಲ ಬರಲಿಕ್ಕೆ ಒಬ್ಯಾಸಿಟಿ ಅನ್ನೋದು ಫಸ್ಟ್ ಸ್ಟೆಪ್ ಅನಿಸುತ್ತೆ.